ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗೋರಪ್ಪೋ. ಬಿಹಾರಿನ ಮುಜಫರ್ಪುರ್ ಅನ್ನುವಂತಹ ಪ್ರದೇಶದಲ್ಲಿ ಮೊನ್ನೆ ಮೇ 26ನೇ ತಾರೀಕು ಒಂದು ಬಾಲಕಿ, ಅಪ್ರಾಪ್ತ ಬಾಲಕಿ, 11 ವರ್ಷ ಆಕೆಗೆ. ಕೆಲವರು 9 ವರ್ಷ ಅಂತಲೂ ಪ್ರಕಟ ಮಾಡಿದ್ದಾರೆ, 11 ಅಂತರ ಕೆಲವು ಕಡೆ ಬಂದಿದೆ. ಸೊ ವಿ ವಿಲ್ ಟೇಕ್ 11 ಅಂತಲೇ ತೆಗೆದುಕೊಳ್ಳೋದಾದರೂ ಸಹ ಆಕೆ, ಆ ಮಗು ಅಪ್ರಾಪ್ತನೇ. ಆ ಮಗು ದಿಢೀರಂತ ಕಾಣೆಯಾಗತ್ತೆ. ಬೆಳಗ್ಗೆನೆ ತಾಯಿ ಇನ್ನು ಮಲಗಿದ್ದಾಳೆ, ಮಗು ಕಾಣ್ತಿಲ್ಲ. ತಾಯಿ ಎಚ್ಚರ ಆದಾಗ ಎದ್ದು ನೋಡ್ತಾಳೆ, ಮಗು ಯೂಶ್ವಲ್ ಆಗಿ ಹೊರಗಡೆ ಆಟ ಆಡೋಕ್ಕೆ ಹೋಗಿರುತ್ತೆ. ತಾಯಿ ಲೇಟಾಗಿ ಎದ್ದೇಳೋದು ಅಂತ ಅದು ದಿನ ನಡೀತಾ ಇದ್ದಂತಹ ಕ್ರಿಯೆ. ಆದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಗೊತ್ತಾಗತ್ತೆ, ಯಾರೋ ಹೇಳ್ತಾರೆ, ನಿಮ್ಮ ಮಗಳು ಅಲ್ಲಿದ್ದಂತಹ ರೋಹಿತ್ ಸಾಹನಿ ಅನ್ನುವಂಥವನು ಮೀನು ಮಾರಾಟ ಮಾಡ್ತಾನಲ್ಲ ಪಕ್ಕದಲ್ಲಿ, ಅವನ ಜೊತೆಲಿ ಸೈಕಲಲ್ಲೂ ಹೋಗ್ತಿದ್ಲು. ಆಗ ಇವರಿಗೆ ಅನುಮಾನ ಬರುತ್ತೆ, ಅವನು ರೋಹಿತ್ ಸಾಹನಿ ಅನ್ನೋನನ್ನು ಹಿಡ್ಕೊಳ್ತಾರೆ. ಹಿಡ್ಕೊಂಡು 2 ಬಿಟ್ಟಾಗ ಅವನು ಹೇಳ್ತಾನೆ, ಮಗು ಇಂಥ ಜಾಗದಲ್ಲಿದೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಮಗು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತೆ. ಕತ್ತಿಗೆ ಚಾಕು ಹಾಕಲಾಗಿರುತ್ತೆ, ಎದೆಗೆ ಚಾಕು ಹಾಕಲಾಗಿರುತ್ತೆ, ಹೊಟ್ಟೆಗೆ ಚಾಕು ಹಾಕಲಾಗಿರುತ್ತೆ, ನರಳ್ತಾ ಇರುತ್ತೆ ಮಗು. ರೋಹಿತ್ ಸಾಹನಿನ ಹಿಡ್ಕೊಂಡು ಬಾರಿಸಿದಾಗ ಹೇಳ್ತಾನೆ, ನಾನು ರೇಪ್ ಮಾಡಿದೆ, ಜೀವ ತೆಗಿಬೇಕು ಅಂತ ಚಾಕು ಹಾಕದೆ ಅಂತ. ಮಗುನ ಎತ್ಕೊಂಡು ಓಡ್ತಾರೆ, ಲೋಕಲ್ ಆಸ್ಪತ್ರೆಗೆ ಓಡ್ತಾರೆ. ಅಲ್ಲಿ ನೋಡಿ ತುಂಬ ಗಂಭೀರವಾಗಿದೆ ಅಂತ ಪ್ರಥಮ ಚಿಕಿತ್ಸೆ ಮಾತ್ರ ಕೊಟ್ಟು, ಫಸ್ಟ್ ಏಡ್ ಮಾತ್ರ ಮಾಡಿ ಪಟ್ನಾಗೆ ಶಿಫ್ಟ್ ಮಾಡೋದಕ್ಕೆ ಹೇಳ್ತಾರೆ. ಪಟ್ನಾಗೆ ಶಿಫ್ಟ್ ಮಾಡ್ತಾರೆ ಆಂಬ್ಯುಲೆನ್ಸಲ್ಲಿ. ಪಟ್ನಾದ ಬಹುದೊಡ್ಡ ಆಸ್ಪತ್ರೆ, ಬಿಹಾರದ ಅತಿ ದೊಡ್ಡ ಆಸ್ಪತ್ರೆ ಪಟ್ನಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, PMCH. ಅಲ್ಲಿಗೆ ಹೋಗುತ್ತೆ ಆಂಬ್ಯುಲೆನ್ಸ್. ಅಲ್ಲಿಂದ ನೋಡಿ, ಆ ರೇಪ್ ಆಗಿದ್ದು, ಕತ್ತಿಗೆ ಚಾಕು ಚೂರಿ ಹಾಕಿದ್ದು ಅಥವಾ ಕತ್ತು ಕೊಯ್ದಿದ್ದು, ಎದೆಗೆ ಚೂರಿ ಹಾಕಿದ್ದು, ಹೊಟ್ಟೆಗೆ ಚೂರಿ ಹಾಕಿದ್ದು, ಅದೆಲ್ಲ ಒಂದು ಕ್ರೌರ್ಯ ಒಂದು ಭಾಗ. ಆದರೆ ಆ ಆಸ್ಪತ್ರೆ ಮುಂದೆ ನಡೆಯುತ್ತಲ್ಲ, ಅದು ಇನ್ನೊಂದು ಮಟ್ಟದ ನೆಕ್ಸ್ಟ್ ಲೆವೆಲ್ ಕ್ರೌರ್ಯ. ಒಂದು ಮಗು ರೇಪ್ ಆಗಿದೆ, ಕತ್ತು ಕುಯ್ದಿದ್ದಾರೆ, ಎದೆ ಕುಯ್ದಿದ್ದಾರೆ, ಹೊಟ್ಟೆ ಕುಯ್ದಿದ್ದಾರೆ. ಆದರೆ ಬಿಹಾರದ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ ಬೆಡ್ ಇಲ್ವಂತೆ. ದಲಿತ ಬಾಲಕಿ ಅನ್ನೋ ಕಾರಣಕ್ಕಿರಬೇಕು ಅನ್ಸುತ್ತೆ. ಬೆಳಗ್ಗೆ 8 ಹೋಗುತ್ತೆ ಆಂಬ್ಯುಲೆನ್ಸ್ ಆಸ್ಪತ್ರೆ ಮುಂದೆ. ರಾತ್ರಿ 11 ಗಂಟೆಗೆ ಬೆಡ್ ಅರೇಂಜ್ ಆಗುತ್ತೆ ICUನಲ್ಲಿ. ಅಲ್ಲಿಯವರೆಗೆ ಬೆಡ್ ಇಲ್ಲ. ಮಾರನೇ ದಿನ ಮಗು ಸತ್ತೋಯ್ತು. ಇನ್ನೇನಾಗತ್ತೆ? ರೇಪ್ ಆಗಿ ಕತ್ತು ಕುಯ್ದು, ಎದೆ ಕುಯ್ದು, ಹೊಟ್ಟೆಗೆ ಚಾಕು ಹಾಕಿರುವಂತಹ ಮಗು, 11 ವರ್ಷದ ಮಗು 8-10 ಗಂಟೆ ಬೀದಿಯಲ್ಲಿ ನರಳ್ತಾ ಇರುತ್ತೆ ಆಂಬ್ಯುಲೆನ್ಸ್ನಲ್ಲಿ. ಆಂಬ್ಯುಲೆನ್ಸಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ. ಆಸ್ಪತ್ರೆಯವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಹೇಳ್ತೀನಿ ನಿಮಗೆ. ಮಾರನೇ ದಿನ ಸಾಯ್ದೆ ಇನ್ನೇನಾಗತ್ತೆ, ಸತ್ತು ಹೋಯ್ತು. ಈಗ ತನಿಖೆ ಮಾಡ್ತಾರಂತೆ. ತನಿಖೆಗೆ ಆದೇಶ. JDU BJPಯ ಜಂಟಿ ಸರ್ಕಾರ, ಅಲ್ಲಿ ಮೈತ್ರಿ ಸರ್ಕಾರ, ಮಿಸ್ಟರ್ ನಿತೀಶ್ ಕುಮಾರ್, 20 ವರ್ಷದಿಂದ ಮುಖ್ಯಮಂತ್ರಿಯಾಗಿರುವಂತಹ ಮಿಸ್ಟರ್ ನಿತೀಶ್ ಕುಮಾರ್ ಅವರು ತಮ್ಮ ಆಡಳಿತದಲ್ಲಿ ಇಂಥದ್ದನ್ನು ಇಲ್ಲಿಯವರೆಗೂ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ ನರಳುತ್ತಾ ಇದೆ, ಜೀವ ಹೋಗ್ತಿದೆ ಅನ್ನೋ ಸಂದರ್ಭಕ್ಕೆ ಒಂದು ಪೇಷಂಟ್ ಬಂದರೆ ಒಂದು ಬೆಡ್ ಕೊಡೋಕ್ಕಾಗಲಿಲ್ಲ ಅಂದರೆ ಆ ಆಸ್ಪತ್ರೆ ಇದ್ದರೆಷ್ಟು ಹೋದ್ರೆಷ್ಟು? ಯಾಕೆ ಇರಬೇಕು ಆ ಆಸ್ಪತ್ರೆ? ಆಸ್ಪತ್ರೆ ಕಡೆಯಿಂದ ಕ್ಲಾರಿಫಿಕೇಶನ್ ಬರುತ್ತೆ, ಬೆಡ್ ಇಲ್ಲದೆ ಹೋದರೆ ಏನು, ನಾವು ಎಲ್ಲ ಟ್ರೀಟ್ಮೆಂಟ್ಗಳು ಕೊಟ್ಟಿದ್ದೀವಿ, ಎಲ್ಲ ಎಕ್ಸ್ಪರ್ಟ್ಗಳನ್ನು, ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಮತ್ತೆ ಯಾಕೆ ಸತ್ತೋಯ್ತು ಮಗು? ಆ್ಯಂಬುಲೆನ್ಸಲ್ಲಿ ನೀವು ಎಂತಹ ಟ್ರೀಟ್ಮೆಂಟ್ ಕೊಡಬಹುದು? ಕತ್ತು ಸೀಳಿರೋದು, ಹೊಟ್ಟೆ ಸೀಳಿರೋದು, ಎದೆ ಸೀಳಿರೋದು, ರೇಪ್ ಆಗಿ ಎಂತಹ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ನೀವು? ಎಷ್ಟು ICU ಏನಕ್ಕೆ ಬೇಕು? ಹಂಗಾದ್ರೆ ಎಲ್ಲ ಆ್ಯಂಬುಲೆನ್ಸಲ್ಲೇ ಕೊಟ್ಬಿಡ್ಬೋದಲ್ಲ. ಆಪ್ರೇಷನ್ ಥಿಯೇಟ್ರ್ ಹಾಕಬೇಕು, ಆ್ಯಂಬುಲೆನ್ಸಲ್ಲೇ ಆಪ್ರೇಷನ್ ಮಾಡ್ಬೋದಲ್ಲ. ಎಂತಹ ನೀಚರು ನೋಡಿ. ಬಡವರು, ದಲಿತರು, ಆದಿವಾಸಿಗಳು, ಇವ್ರ ಕಣ್ಣಿಗೆ ಅವರು ಮನುಷ್ಯರಂಗೆ ಕಾಣಲ್ಲ. ಇದ್ದರೆ ಇರ್ತಾರೆ, ಏನೋ ಲೈಟಾಗಿ ಟ್ರೀಟ್ಮೆಂಟ್ ಕೊಡೋಣ, ಸತ್ತರೆ ಏನಾಯಿತು? ಏನು ದೊಡ್ಡ ಲಾಸ್ ಈ ಜಗತ್ತಿಗೆ. ಇದು ಇವ್ರ ಮನಸ್ಥಿತಿ. ಆ ಮನಸ್ಥಿತಿನೇ ಅಷ್ಟು ಗಂಟೆಗಳು ಅವ್ರಿಗೆ ಒಂದು ಬೆಡ್ ಅರೇಂಜ್ ಮಾಡೋಕ್ಕಾಗಲಿಲ್ವಂತೆ ಬಿಹಾರದ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ. ಇಡೀ ರಾಜ್ಯಕ್ಕೆ ದೊಡ್ಡ ಆಸ್ಪತ್ರೆ ಅಷ್ಟೆ. ಆ ಮಗು ಈಗ ಜೀವ ಬಿಟ್ಟಿದೆ. ಆಕೆಯ ತಾಯಿ
ಎಲ್ಲ ನೋವನ್ನು ಹಂಚ್ಕೊಂಡಿದ್ದಾಳೆ. ಆಂಬುಲೆನ್ಸ್ನಲ್ಲಿ ಇಡೀ ದಿನ ಕಾಯಿಸಿದ್ರು ಸ್ವಾಮಿ. ಬೆಡ್ ಇಲ್ಲ ಅಂತಿದ್ರು. ಮಗು ಕಿರ್ಚ್ತಾ ಇತ್ತು, ನರಳುತ್ತಾ ಇತ್ತು, ನೋವು ಅಂತ. ಮಾರನೇ ದಿನಕ್ಕೆ ಆವತ್ತು ರಾತ್ರಿಗೆ ಬೆಡ್ ಕೊಟ್ಟರು, ಮಾರನೇ ದಿನಕ್ಕೆ ಮಗು ಇಲ್ಲ. ಇದಿಷ್ಟು ಬಿಹಾರದಲ್ಲಿ ಸುಶಾಸನ್ ಬಾಬು ಅಂತ ಕರೆಸ್ಕೊಳ್ಳೋ ಮಿಸ್ಟರ್ ನಿತೀಶ್ ಕುಮಾರ್ ಆಡಳಿತದಲ್ಲಿ ದಲಿತ ಬಾಲಕಿಗೆ ಆಗಿರುವಂತಹ ಕ್ರೌರ್ಯ, ಅನ್ಯಾಯ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.